50 ದಿವಸ ಕನ್ನಡ ಲಾಗ್ ಚಾಲೆಂಜಲ್ಲಿ ದಿವಸ 23 ಆಗಿತ್ತು. ಸಂಜೆ ಗಾಡಿ ಇಟ್ಕೊಂಡು ಎಲ್ಲಿಗೆ ಹೊರಟೆ ಅಂದರೆ ಶೆಡ್ಡಿಗೆ ಹೋದೆ. ಯಾಕೆಂದರೆ ಇವತ್ತೊಂದು ಬಾರ್ ಕೌಂಟರ್ ಇತ್ತು, ಅದಕ್ಕೆ. ತಲೆಗೆ ಹೆಲ್ಮೆಟ್ ಹಾಕ್ಕೊಂಡು ಗಾಡಿಗೆ ಕೀ ಹಾಕ್ಕೊಂಡು ಸೀದಾ ನಾನು ಹೊರಟೆ. ಹೋಗುವ ರೂಟಲ್ಲಿ ಕ್ಯಾಮರಾ ಇಟ್ಕೊಂಡು ಮುಂದೆ ವೀಡಿಯೋ ಮಾಡ್ತಾಯಿದ್ದೆ. ನನ್ನ ಸೈಡ್ ಒಂದು ಸ್ವಲ್ಪ ಪೋಸ್ ಕೊಟ್ಟೆ. ನನಗೆ ಒಂದು ಬ್ಲಾಕ್ ಸಿಗ್ತಾ ಇರ್ತದೆ. ಇವತ್ತು ಸಹ KPT ಫುಲ್ಲು ಬ್ಲಾಕ್ ಮಾರೆ. ಯಾವಾಗ ಸಹ ಮುಂದೆ ಸಿಗ್ತದೆ, ಇವತ್ತು ಮಾತ್ರ ಹಿಂದೆ ಸಿಕ್ಕಿದೆ ನನಗೆ ಬ್ಲಾಕ್. ಒಂದು ಸಿಗ್ನಲಲ್ಲಿ 2 ಸಿಗ್ನಲಲ್ಲಿ ಬಿಟ್ಟರು ನನ್ನನ್ನು. ಆದಮೇಲೆ ಮುಂದೆ ವೀಡಿಯೋ ಮಾಡ್ತಿದ್ದೆ, ಮಕ್ಕಳೆಲ್ಲ ನೋಡ್ತಾ ಇದ್ದರು. ಸೆಟಿಗೆ ಬಂದು ಗಾಡಿ ಇಟ್ಕೊಂಡು ಸೀದಾ ಹೊರಟೆ. ನೋಡುವಾಗ ನಂತೂರಲ್ಲಿ ಫುಲ್ಲು ಬ್ಲಾಕ್ ಸಿಕ್ಕಿತ್ತು ಬೀರ. ಆದಮೇಲೆ ಬ್ಲಾಕೆಲ್ಲ ಫ್ರೀ ಆಗಿ ಮತ್ತೆ ನಾನು ಸ್ಪೀಡ್ ಹೋದೆ. ಸ್ಪಾಟಿಗೆ ಹೋಗಿ ರೀಚ್ ಆಗಿ ಆಯಿತು. ಗಾಡಿಯಲ್ಲಿದ್ದದ ಐಟಮ್ ಎಲ್ಲ ಅನ್ಲೋಡ್ ಮಾಡಿ ಎಲ್ಲ ಆಯಿತು. ಗಾಡಿಯನ್ನು ಬದಿಗೆ ಹೋಗಿ ಪಾರ್ಕ್ ಮಾಡಿದ್ದೆ. ಈ ರೆಸಾರ್ಟಿಗೆ ನಾನು ಹೋಗ್ತಾ ಇರ್ತೇನೆ, ಈ ವ್ಯೂದೊಂದು ವೀಡಿಯೋ ಮಾಡ್ತಾ ಇರ್ತೇನೆ. ಆದಮೇಲೆ ಸಟ್ಟಿಂಗ್ ಎಲ್ಲ ಮಾಡಿ ಇಟ್ಟಿದ್ರು ಅಣ್ಣ. ಆದಮೇಲೆ ನಾನು ಸಹ ಬೇಕಿದ್ದದ ಐಟಮ್ ಎಲ್ಲ ಸೆಟ್ ಮಾಡ್ತಾಯಿದ್ದೆ. ಆದಮೇಲೆ ಸುಹಾಸ್ ಬಂದ, ಲೈಮನ್ನು ಪೀಸ್ ಮಾಡ್ತಾಯಿದ್ದೆ. ಆದಮೇಲೆ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು. ಫಂಕ್ಷನ್ ಮುಗ್ದಲಾಯಿತು. ಹೊಟ್ಟೆ ಹಸಿವಾಗ್ತಾಯಿತ್ತು, ಊಟ ಮಾಡಲಿಕ್ಕೆ ಕೂತ್ಕೊಂಡ್ವಿ. ಸುಹಾಸ್ ಮುಂದೆ ಕೂತ್ಕೊಂಡಿದ್ದ, ನಾನು ಹಿಂದೆ ಕೂತ್ಕೊಂಡಿದ್ದೆ. ಊಟ ಎಲ್ಲ ಆಯಿತು. ಆದಮೇಲೆ ಐಸ್ ಕ್ರೀಮ್ ತಿನ್ನಲಿಕ್ಕೆ ಹೋದೆ. ಐಸ್ ಕ್ರೀಮ್ ಎಲ್ಲ ತಿಂದು ಮತ್ತೆ ಕೌಂಟರ್ ಎಲ್ಲ ಬಿಚ್ಚಲಿತ್ತು. ಆದಮೇಲೆ ಈ ಪೈಂಟಿಂಗ್ ಒಂದು ಭಾರಿ ಖುಷಿ ಆಯಿತು. ಮತ್ತೆ ಗೊತ್ತಾಯ್ತು ಅದು ಪೈಂಟಿಂಗ್ ಅಲ್ಲ, ಟೈಲ್ಸ್ ತುಂಡು ಅಂತ. ಆದಮೇಲೆ ಗಾಡಿಗೆಲ್ಲ ಲೋಡ್ ಮಾಡಿ ಮತ್ತೆ ಅಲ್ಲಿಂದ ನಾವು ಹೊರಟ್ವಿ. ಸೆಟಿಗೆ ಬಂದು ಗಾಡಿಯೆಲ್ಲ ಅನ್ಲೋಡ್ ಮಾಡಿಕೊಂಡು ಮತ್ತೆ ನನ್ನ ಗಾಡಿ ಇಟ್ಕೊಂಡು ನಾನು ಸೀದಾ ಹೊರಟಿದ್ದು ನನ್ನ ಮನೆಗೆ. ತುಳುನಾಡ ಲಾಗ್ 19 ಪೇಜಲ್ಲಿ ಯಾರಾದರೆ ಫಸ್ಟ್ ನೋಡ್ತಿದ್ದವರಾದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. 50 ದಿವಸ ಕನ್ನಡ ಲಾಗ್ ಚಾಲೆಂಜಲ್ಲಿ ದಿವಸ 23 ಆಗಿತ್ತು. ಇವತ್ತಿನ ಲಾಗನ್ನು ಮುಗಿಸ್ತಿದ್ದೇನೆ. ಬಾಯ್ ಬಾಯ್, ನಾಳೆ ಸಿಕ್ಕುವ.